ಕೇಳಿಸ್ಕೊಳ್ಳಿ ಇದು ಎಲ್ರಿಗೂ ಗೊತ್ತಿರುವಂಥ ಸಂಖ್ಯೆನೇ. ಇದು ದಿಸ್ ಇಸ್ ನಾಟ್ ರಾಕೆಟ್ ಸೈನ್ಸ್. ಆದರೂ ಯಾವ ಧೈರ್ಯದ ಮೇಲೆ ನಾವು ಅಧಿಕಾರಕ್ಕೆ ಬಂದರೆ $40 ತಂದು ಬಿಡ್ತೀವಿ? ನೀವು ಕೇಳೋ ಪ್ರಶ್ನೆ ನಾನು ಕೇಳ್ತೀನಿ. ಸುಳ್ಳ $40ಗೆ ನೋಡಿ $40 ತರ್ತೀವಿ ಅಂತ ರವಿಶಂಕರ್ ಗುರುಜಿ ಹೇಳಿದ್ರನ್ನ ಅತ್ಯಂತ ಹೆಚ್ಚು ಚಲಾವಣೆಯಲ್ಲಿರುವಂಥ 3 ಕರೆನ್ಸಿ ಯಾವುದು ಅಂತ ಹೇಳಿದ್ರೆ, ಒಂದು ಡಾಲರ್, ಇನ್ನೊಂದು ಯೂರೋ, ಇನ್ನೊಂದು ಜಪಾನಿದ್ದು ಎನ್. ನಾನು ನಿಮಗೆ ಅಂಕಿಅಂಶ ಕೊಡ್ತೇನೆ. 2014 ನಾನು ಉತ್ತರವೇ ಕೊಡ್ತಾ ಇರೋದು ಸರ್. ಐ ಆಮ್ ಗಿವಿಂಗ್ ಯು ದಿ ಆನ್ಸರ್. 85 ರೂಪೀಸ್ ಇತ್ತು ಸರ್ ಒಂದು ಯೂರೋ ಯಾವಾಗ 2014. ಇವತ್ತು 2026 102 ರೂಪೀಸ್ ಬಂದಿದೆ. ಅಂದರೆ 15% ವ್ಯತ್ಯಾಸ ಆಗಿದೆ. 2014 $1 $65 ಇತ್ತು. ಇವತ್ತು 94-95 ಆಜುಬಾಜಿನಲ್ಲಿದೆ. ಇವತ್ತು ಅದೇ ರೀತಿ 2014 ಎಷ್ಟಿತ್ತು? 65 ರೂಪೀಸ್ ಇತ್ತು. 65. ಓಕೆ. ಇನ್ನೊಂದು ಥರ್ಡ್ ಹೈಯೆಸ್ಟ್ ಇರ್ತಕ್ಕಂಥ ಕರೆನ್ಸಿ ಎನ್. ಇದು 170 ಎನ್ಗಳಿಗೆ ನಮ್ಮ 100 ರೂಪಾಯಿಗಳು ಇತ್ತು ಸರ್. ಡಾಲರ್ 30% ಅಪ್ರಿಷಿಯೇಟ್ ಆಗಿದೆ. ಐ ಆಮ್ ನಾಟ್ ಡಿನೈಯಿಂಗ್ ಇಟ್. ಇಟ್ಸ್ ಅ ಫ್ಯಾಕ್ಟ್. ಯೂರೋ 15% ಮಾತ್ರ ಅಪ್ರಿಷಿಯೇಟ್ ಆಗಿರ್ತಕ್ಕಂಥದ್ದು. ಸೊ ದಿಸ್ ಎನ್ ಈ ಥರ್ಡ್ ಸರ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾಳೆಯಿಂದ ಯೂರೋದಲ್ಲಿ ವ್ಯವಹಾರ ಮಾಡೋಣ ಅಲ್ಲ ಸರ್. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನೀವು ಪ್ರಶ್ನೆ ಕೇಳಿದ್ದೀರಿ, ಉತ್ತರ ಕೇಳಿಸ್ಕೊಳ್ಳಿ ಸರ್. ಎನ್ ಏನಿದೆ ಇದು ಈಕ್ವಲ್ ಇದೆ. ಸೊ ದಿಸ್ ಸೇಸ್ ದ್ಯಾಟ್ ಇಂಡಿಯನ್ ರುಪಿ ಏನಿದೆ, ಇಂಡಿಯನ್ ರುಪಿ ಯಾವುದೇ ಕಾರಣಕ್ಕೂ ವೀಕನ್ ಆಗ್ತಾ ಇಲ್ಲ. ಇವತ್ತು ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ದೇರ್ ಇಸ್ ನಿರ್ಮಲಾ ಸೀತಾರಾಮನ್ ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ. ಇದು ಅದರಲ್ಲಿ ವ್ಯವಸ್ಥೆಗಳು ನೀವು ನೋಡಿ, ಫ್ಯಾಕ್ಟ್ಗಳು ನಮಗೆ ಬೇಕಾದ ಹಾಗೆ ರೀತಿಯಲ್ಲಿ ಇರಲ್ಲ. ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ದಟ್ ಮೇ ಬಿ ನಮ್ಮ ಒಟ್ಟು ಅದು ನಮಗೆ ಪೂರಕವಾಗಿರ್ಬೋದು, ನಮಗೆ ಮಾರಕವಾಗಿರ್ಬೋದು. ದಿಸ್ ಇಸ್ ದಿ ಫ್ಯಾಕ್ಟ್. ಈಗ ಅಮೇರಿಕದ ಡಾಲರ್ಗಳು ಕಾರಣಾಂತರಗಳಿಂದ ಅವರ ಪ್ರಭಾವದ ಕಾರಣಕ್ಕೆ ಅವರು ಸ್ಟ್ರಾಂಗ್ ಪೊಸಿಷನಲ್ಲಿ ಇದ್ದಾರೆ ಸರ್. ಇವತ್ತು ಅಮೇರಿಕದ ವ್ಯವಸ್ಥೆಗಳು 45% ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಮಾಡ್ತಲ್ಲ, ಹಾಗಂತ ಮಾತ್ರಕ್ಕೆ ಡಾಲರ್ ವೀಕ್ ಆಯಿತು ಅಂತ ನೀವು ಹೇಳಲಿಕ್ಕಾಗುತ್ತಾ? ಆಗಲ್ಲ. ಸೊ ಈ ಇಕಾನಮಿ ಈ ರೀತಿ ವರ್ಕ್ ಆಗುತ್ತೆ. ಅಮೆರಿಕದವರು ಡಾಲರ್ ಕೊಟ್ಟು ಆಯಿಲ್ ತಗೊಳ್ತಾರೆ, ನಾವು ಡಾಲರ್ ಕೊಟ್ಟು